ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಿಂದ ಪೂಜಿಸಿ ಕಳುಹಿಸಿ ಕೊಟ್ಟಂತಹ ರಾಮ ಮಂತ್ರಾಕ್ಷತೆಯೆಂದು ಹೊನ್ನವರ ತಾಲೂಕಿನ ಹರಡಸಿಯಲ್ಲಿ ಶ್ರೀರಾಮ ಭಕ್ತರು ಹಿಂದೂಗಳ ಮನೆ ಮನೆಗೆ ತೆರಳಿ ಶ್ರದ್ಧಾ ಭಕ್ತಿಯಿಂದ ವಿತರಿಸಿದ್ರು. ಮನೆ ಮಂದಿಗೆಲ್ಲ ಮಂತ್ರಾಕ್ಷತೆಯ ಮಹತ್ವ ತಿಳಿಸಿದ್ರು. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನೇತೃತ್ವದಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೇ ಜನವರಿ 22ರಂದು ನಡೆಯಲಿದೆ. ರಾಮಮಂದಿರ ನಿರ್ಮಾಣಕ್ಕೆ ಕಾಣಿಕೆ ನೀಡಿದವರ ಮನೆ ಬಾಗಿಲಿಗೆ ಪ್ರಸಾದ ತಲುಪಬೇಕು ಎಂಬ ನಿಟ್ಟಿನಲ್ಲಿ ಟ್ರಸ್ಟ್ನವರು ಅಯೋಧ್ಯೆಯಿಂದ ಪೂಜಿಸಿ ಕಳುಹಿಸಿಕೊಟ್ಟಂತಹ ರಾಮ ಮಂತ್ರಾಕ್ಷತೆಯನ್ನು ದೇಶಾದ್ಯಂತ ಹಿಂದೂಗಳ ಮನೆ ಮನೆಗೆ ವಿತರಣೆ ಮಾಡುವ ಕಾರ್ಯ ಭಕ್ತಿಯಿಂದ ನಡೆಯುತ್ತಿದೆ. ಅಂತೆಯೇ ಹೊನ್ನವರ ತಾಲೂಕಿನ ಹರಡಸಿಯಲ್ಲೂ ಶ್ರೀರಾಮ ಭಕ್ತರು ಹಿಂದೂಗಳ ಮನೆ ಮನೆಗೆ ತೆರಳಿ ರಾಮ ಮಂತ್ರಾಕ್ಷತೆಯನ್ನು ವಿತರಿಸಿದರು. ಮಂತ್ರಾಕ್ಷತೆ ಜೊತೆಗೆ ಆಮಂತ್ರಣ ಪತ್ರಿಕೆ ಮತ್ತು ರಾಮ ಮಂದಿರದ ಭಾವಚಿತ್ರ ಕೊಟ್ಟು ಮನೆ ಮಂದಿಗೆಲ್ಲ ಮಂತ್ರಾಕ್ಷತೆಯ ಮಹತ್ವದ ಹಾಗೂ ಬಳಸುವ ರೀತಿಯನ್ನು ತಿಳಿಸಿದರು. ಜನ್ಮಭೂಮಿ ಅಯೋಧ್ಯೆಯಲ್ಲಿ ಪೂಜಿಸಿಕೊಟ್ಟಂತೆ ರಾಮ ಮಂತ್ರಾಕ್ಷತೆ ಇದನ್ನ ಭಕ್ತಿಯಿಂದ ದೇವರ ಕೋಣೆ ಒಳಗಿಟ್ಟು ಪ್ರತಿದಿನ ದೇವರಿಗೆ ಪೂಜೆ ಮಾಡುವಾಗ ಇದಕ್ಕೂ ಪೂಜೆಯನ್ನು ಸಲ್ಲಿಸಬೇಕು. ಹಾಗೆ ಜನವರಿ 22ನೇ ತಾರೀಕು ಮಧ್ಯಾಹ್ನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆದಮೇಲೆ ಅಂದರೆ ಬಾಲರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠೆ ಆದಮೇಲೆ ಮನೆಯಲ್ಲಿ ಪಾಯಸವನ್ನು ಮಾಡಿ ಪಾಯಸಕ್ಕೆ ಈ ಅಕ್ಷತೆಯನ್ನು ಹಾಕಬೇಕು. ನಂತರ ಮನೆಯವರೆಲ್ಲರೂ ಪ್ರಸಾದದ ರೂಪದಲ್ಲಿ ಅದನ್ನು ಸೇವಿಸಬೇಕು. ಮತ್ತು ಅಕ್ಷತೆಯನ್ನ ಇಟ್ಕೊಳ್ಳುವಂತ ಆಸಕ್ತಿ ಇದ್ರೆ ದೇವರ ಕೋಣೆಯಲ್ಲೂ ಇಟ್ಕೊಳ್ಬಹುದು, ಅಥವಾ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮನೆ ಎದುರಿಗಿನ ಭಾಗದಲ್ಲೂ ಇಡಬಹುದು, ಅಥವಾ ದುಡ್ಡು ಚಿನ್ನ ಇಡುವಂತ ಬಾಡ್ರೇಜು ಕಪಟಲ್ಲೂ ಸಹ ಇಡಬಹುದು. ಕಡೆಗೆ ಅದೇ ದಿವಸ ಸಂಜೆ 5 ಗಂಟೆಯ ನಂತರ ಕಡಿಮೆ ಅಂದ್ರೂ 5 ದೀಪವನ್ನ ಮನೆಯ ಬಾಗಿಲು ಎದುರಿಗಾಗ್ಲಿ ಅಥವಾ ತುಳಸಿ ಎದುರಿಗಾಗ್ಲಿ ಹಚ್ಚಿ ರಾಮ ನಾಮವನ್ನು ಸ್ಮರಣೆ ಮಾಡಬೇಕು. ಕೇಂದ್ರ ಪ್ಲಸ್ ನ್ಯೂಸ್ ಹೊನ್ನವರ.